ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಸಾರಿ ಫ್ರೆಂಡ್ಸ್, ತುಂಬ ಲಾಂಗ್ ಆಯಿತು ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ತುಂಬ ದಿನಗಳೇ ಆಗೋಗ್ಬಿಡ್ತು. ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕೆಲಸಗಳಿತ್ತು, ಅದಕ್ಕಾಗಿ ಮಾಡೋಕ್ಕೆ ಆಗಿಲ್ಲ. ಅದರಲ್ಲೂ ಹಬ್ಬ ಆಗಿದ್ದು 15 ದಿವಸಕ್ಕೆಲ್ಲ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋಗುತ್ತೆ. ಮನೆ ಕ್ಲೀನಿಂಗ್ ಎಲ್ಲ ಜಾಸ್ತಿ ಕೆಲಸ ಇರುತ್ತೆ, ಅದಕ್ಕಾಗಿ ಮಾಡೋಕ್ಕಾಗಿಲ್ಲ. ಹಾಗೆ ಜಾತ್ರೆ ಸ್ಟಾರ್ಟ್ ಆಗಿನೂ 2 ಡೇಸ್ ಆಗೋಯಿತು. ನಮ್ಮ ಅಣ್ಣ ಮಗಳೂ ಅಮ್ಮ ಬಂದಿದ್ದಾರೆ. ನಾನು 10 ಡೇಸ್ ಬ್ಯಾಕೆ ಕರೆಸ್ಕೊಂಡೆ. ಮನೆ ಕ್ಲೀನಿಂಗು ಇರುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಬಂದರೆ ತುಂಬ ಸಪೋರ್ಟಿಂಗಾಗಿರುತ್ತೆ ನನಗೆ. ಕೆಲಸಗಳಲ್ಲಿ ಎಲ್ಲ ಕೆಲಸಗಳಲ್ಲೂ ಹೆಲ್ಪ್ ಮಾಡ್ತಿರ್ತಾರೆ. ಬೇಗ ಬೇಗ ಕೆಲಸಗಳು ಮುಗ್ದೋಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಅಮ್ಮನೂ ಅನಿಕಾಗೆ ಹೆಂಗೋ ರಜೆ ಬಂತು ಅಂತ ಹೇಳಿಬಿಟ್ಟು ಕರೆಸ್ಕೊಂಡಿದ್ದೀನಿ. ಇವತ್ತು ಸೆಕೆಂಡ್ ಡೇ ಅಂತ ಅಂದ್ಕೊತಿದ್ದೀನಿ. ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ, ಅಂದರೆ ಜಾತ್ರೆ ಸ್ಟಾರ್ಟ್ ಆಗಿ ಸೆಕೆಂಡ್ ಡೇ ಅಂತ ಅಂದ್ಕೊತಿದ್ದೀನಿ. ಜಾತ್ರೆ ಒಳಗಡೆನೂ ಹೋಗಬೇಕು. ಶಿರಿರನ ಇರುತ್ತೆ ಇವತ್ತು. ಮಕ್ಳಿಗೂ ತೋರಿಸ್ಕೊಂಬರ್ಬೇಕು. ನಿನ್ನೆ ಹಸಿ ಕರ್ಗ ಇತ್ತು, ಅದನ್ನು ನೋಡ್ಕೊಂಬಂದರು. ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಗ ಬೇಗ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿಬಿಡ್ತಾ ಇದ್ದೆ. ಯಾಕಂದರೆ ಜಾತ್ರೆ ಒಳಗಡೆ ಹೋದರೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಶಾಪಿಂಗು ಇತ್ತು. ಅನಿಕಾಗೆ ಡ್ರೆಸ್ ಸ್ವಲ್ಪ ತೊಗೊಬೇಕಿತ್ತು ಜಾತ್ರೆಗೆ ಅಂತ. ಅದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಅಡುಗೆ ಮಾಡ್ಕೊತಿದ್ದೆ. ಅಮ್ಮ ಉಳ್ದಿದ್ದ ಪಾತ್ರೆಗಳನ್ನೆಲ್ಲ ಹಾಗಾಗಿ ತೊಳ್ಕೊಂಡ್ಬಿಡ್ತಿದ್ದಾರೆ. ಪಾತ್ರೆ ಬಿದ್ದ ತಕ್ಷಣ ತೊಳೆದು ಬಿಡೋ ಅಭ್ಯಾಸ ಅಮ್ಮಗೆ. ಶಿಂಕ್ ತುಂಬ ಪಾತ್ರೆಗಳಿದ್ದರೆ ಅಮ್ಮಗೆ ಇಷ್ಟ ಆಗೋದಿಲ್ಲ. ಇನ್ನು ಅಮ್ಮ ಪಾತ್ರೆಗಳು ತೊಳ್ಕೊತಿದ್ದಾರೆ. ಟೋನಿ ಬ್ರೂನೋ ಇಬ್ಬರು ನಾವೆಲ್ಲಿದ್ದರೆ ಅಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ. ಇವರಿಬ್ಬರನ್ನ ರೆಡಿ ಆಗಿ ಅಂತಂದರೆ ನನ್ನ ಮಗಳು ನೋಡಿ ನಮ್ಮ ಅನಿಕಾಗೆ ತಲೆ ಆರಿಸ್ಕೊಂಡು ಕುತ್ಕೊಂಡಿದ್ದಾಳೆ. ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಹೋಗಿ ಬಂದುಬಿಡ್ತೀರಿ. ನಾನು ಮತ್ತು ಫ್ಯಾಮ್ಲಿ 4 ಜನ ಹೋಗ್ತಾ ಇದ್ದೀರಿ. ನಾನು, ನನ್ನ ಮಗಳು, ನಮ್ಮಮ್ಮ ನೋಡಿ ಎಲ್ಲ. ಅನಿಕಾ ಬೈಲಿ ನೋಡಿ, ಇವಳು ಅವಳ ಹೇರ್ ಸ್ಟೈಲ್ ಲೈಟಾಗಿ ಇಟ್ಟನೆ ಸ್ನಾನ ಮಾಡ್ಕೊಂಬಂದಿರೋದು. ಅದಕ್ಕಾಗಿ ಲೈಟಾಗಿ ಒಂದು ಕ್ಲಿಪ್ ಹಾಕಿ ಲೂಸ್ ಹೇರ್ಸ್ ಹಾಗೆ ಬಿಟ್ಟಿದ್ದೀನಿ. ಆಗಲೇ ಒಂದು ಕಿವಿಯಲ್ಲಿ ನನ್ನ ಮಗಳು ನೋಡಿ ವ್ಲಾಗ್ ಮಾಡಿ ಈ ನೈಟ್ ಡ್ರೆಸ್ ಹಾಕ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಇಲ್ಲಿ ನೋಡಿ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಕಾಮಿಡಿ ಹಾಕ್ತಿತ್ತು, ಏನೋ ಅಂದ್ಕೊಂಬೇಡಿ, ನೀವು ಸ್ವಲ್ಪ ನಗಿತೀರಾ ಅಂತ ಹಾಗೆ ವಾಯ್ಸ್ನ ಕೊಟ್ಬಿಟ್ಟಿದ್ದೆ. ಈಗ ಎಲ್ಲ ರೆಡಿ ಆಗಿ ನೋಡಿ ಹೋಗ್ತಾ ಇದ್ದೀರಿ. ನನ್ನ ಮಗಳು ನೈಟ್ ಡ್ರೆಸ್ಸಲ್ಲೇ ಬರ್ತಿದ್ದಾಳೆ. ಇಲ್ಲೇ ಅಲ್ವಾ, ಸಂಜೆಗೆ ಜಾತ್ರೆಗೆ ಹೋಗೋವಾಗ ನಾನು ರೆಡಿ ಆಗ್ತೀನಿ ಅಂತಂದ್ಲು. ಅವಳು ಫ್ರೆಶ್ ಆಗ್ದಿರಾ ಹಾಗೆ ಬಂದ್ಲು. ಮುಖ ಮಾತ್ರ ತೊಳ್ಕೊಂಡು, ಇನ್ನೂ ಸ್ನಾನನೂ ಮಾಡಿಲ್ಲ, ಸಂಜೆಗೆ ಮಾಡ್ತೀನಿ ಅಂತ ಹೇಳಿದ್ಲು. ಬರಬೇಕಾದ್ರೆ ಎಳ್ನೀರು ತುಂಬ ಒಳ್ಳೆಯದು. ದಿನಕ್ಕೆ ಒಂದೊಂದು ಎಳ್ನೀರು ಕಂಪಲ್ಸರಿ ಕುಡೀರಿ ಫ್ರೆಂಡ್ಸ್. ನೀವು ಅಷ್ಟೇ. ಈ ಬೇಸಿಗೆಗೆ ಈ ಬಿಸಿಯಲ್ಲಿ ನಾವು ಎಳ್ನೀರು ಕುಡಿದ್ರೆ ನಮ್ಮ ಬಾಡಿ ತುಂಬ ತಂಪು ಕೊಡುತ್ತೆ, ನಾವು ಹೆಲ್ದಿಯಾಗೂ ಇರ್ತೀರಿ. ಅದಕ್ಕಾಗಿ ಹೇಳಿದೆ. ನಾವು ಇನ್ನು ಎಳ್ನೀರು ಕುಡ್ಕೊಂಡು ಹಾಗೆ ಬರ್ತಾ ಇಲ್ಲಿ ಬಳೆಗಳು ನೋಡಿದ್ರಿ. ಇನ್ನು ಜಾತ್ರೆಗೂ ನಮ್ಮಮ್ಮ ಬಳೆಗಳು ಹಾಕಿಸಿ ನನಗೆ ಅಭ್ಯಾಸ. ಅಮ್ಮ ಹಾಕಿಸ್ತಾರೆ, ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಹಾಕಿಸ್ತಾರೆ. ಸರಿ ಬಳೆಗಳು ಹಾಕೋ ಅಂತಂದರು, ಅದನ್ನು ಹಾಕ್ಕೊತಿದ್ದೆ. ಬದಲು ಸಾಕು ಆಗಲ್ಲ 2 ದಿನಕ್ಕೆ. ಜಾತ್ರೆಗೂ ಹಾಕ್ಸ್ಕೊಳ್ಳೋದು. ಒಂದೊಂದು ಹಾಕ್ಕೊಳ್ಳಿ. ಒಂದೂವರೆ ಇದೆ. ಇದು ನೋಡೋಣ ಎಷ್ಟು ಬರುತ್ತೆ. ಒಂದು ಡಜನ್ 100 ರೂಪಾಯಿ ಅಂತೆ. 2 ಡಜನ್ ಹಾಕೋ ಅಂತ ಅಂತಿದ್ದಾಳೆ ನನ್ನ ಮಗಳು. ನಾನು ಬೇಡ 1.5 ಸಾಕು ಅಂತ ಹಾಕ್ಸ್ಕೊಂಡು ಹಾಗೆ ಇನ್ನು ಬಟ್ಟೆ ಅಂಗಡಿಗೂ ಬಂದುಬಿಟ್ರೆ, ಇದು ನಮ್ಮೂರಲ್ಲಿ ಕಿಂಗ್ ಪ್ಯಾರಡೈಸ್ ಅಂತ ಹೇಳ್ಬಿಟ್ಟು ಸೀರೆ ಆಗಲಿ ಡ್ರೆಸ್ಸಸ್ ಆಗಲಿ ಎಲ್ಲ ಇಲ್ಲೇ ನಾನು ಶಾಪಿಂಗ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು. ನೋಡ್ಬಾ ನಮ್ಮ ಮನಿಕಾಗೆ ಒಂದು ಡ್ರೆಸ್ ತೊಗೊಂಡ್ರಿ. ಅದು ಯಾವ ಡ್ರೆಸ್ ತೊಗೊಂಡಿರೋದು ಅಂತ ಹೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಅವಳಿಗೆ ಟ್ರಯಲ್ ಮಾಡಿಸ್ಬೇಕು. ಅಲ್ಲಿಗೆ ಹೋದ್ಮೇಲೆ ಹಾಕಿ ತೋರಿಸ್ತೀನಿ. ಬಟ್ಟೆಗಳಂತೂ ತುಂಬ ಚೆನ್ನಾಗಿತ್ತು. 1-2 ಜೊತೆ ತೆಗೆದುಕೊಟ್ಟಿದ್ರೆ ಚೆನ್ನಾಗಿರೋದು. ಜಾತ್ರೆ ಅಲ್ವಾ, ತುಂಬ ಖರ್ಚುಗಳಿದ್ದಾವೆ. ಈಗ ಸದ್ಯಕ್ಕೆ ಒಂದು ಸಾಕು ಅಂತ ಹೇಳಿಬಿಟ್ಟು ಒಂದು ಜೊತೆ ಮಾತ್ರನೇ ಕೊಡಿಸ್ದೆ. ಇನ್ನು ಇಲ್ಲಿ ಶಾಪಿಂಗು ಮುಗಿಸ್ಕೊಂಡು ಹಾಗೆ ಬರ್ತಾ ಬೇಕ್ರಿಯಲ್ಲಿ ಏನಾದರೂ ತಿಂಡಿ ತಿನ್ನಬೇಕು ಅಂತಂದರು ಮಕ್ಕಳು. ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋದ್ರಿ. ಇದು ಯಾವುದೋ ಚಾಕ್ಲೇಟ್ ಕೇಕ್ ಅಂತೆ. ಇದು ತಿನ್ನಮ್ಮ, ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಮಗಳು ಹೇಳಿದ್ಲು. ನನಗೊಂದೇ ತುತ್ತಿಗೆ ನನಗಿಷ್ಟ ಆಗಿಲ್ಲ. ಅದಕ್ಕೆ ನನ್ನ ಮಗಳೂ ನಮ್ಮ ಅನಿಕಾ ಇಬ್ಬರು ತಿಂದ್ಕೊಂಡ್ರು. ನಾನು ಮನೆಗೇನಾದರೂ ಸ್ವೀಟ್ಸ್ ಆಗಲಿ ಇಲ್ಲ ಸ್ಪೈಸಿಯಾಗಿ ಏನಾದರೂ ಖಾರ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋ ತಿಂಡಿಗಳು ತೊಗೊಂಡೆ. ನಾವು ಮಾರ್ಕೆಟಿಗೆ ಬರೋದೇ ಒಂದು ಕೆಲಸದ ಮೇಲೆ, ನಾವು ಅಂದ್ಕೊಂಡು ಬರೋದೇ ಒಂದು, ಅಲ್ಲಿ ಆಗೋದೇ ಒಂದು. ಖರ್ಚುಗಳು ಅಷ್ಟೇ ಜಾಸ್ತಿ ಆಗುತ್ತೆ. ಆಯ್ತು, ಅದು ಮಾಡಬೇಕು. ಇವರಿಬ್ಬರು ನೋಡಿ, ನಾವು ಯಾವಾಗ ಮಾರ್ಕೆಟ್ಗೆ ಹೋಗಿ ಬಂದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಏನೋ ಒಂದು ತೊಗೊಂಬರ್ತಾರೆ ಅಂತ ಹೇಳಿಬಿಟ್ಟು. ಇನ್ನು ಟೋನಿಗೆ ಸ್ಟಿಕ್ ತೊಗೊಂಬಂದಿದ್ರಿ, ಅಂದರೆ ಬೋನ್ ತೊಗೊಂಬಂದಿದ್ರಿ. ಅದನ್ನು ಅವನು ಕೊಟ್ಬಿಟ್ರಿ. ನಮ್ಮ ಬ್ರೂನೋ ಇನ್ನೂ ಅದೆಲ್ಲ ತಿನ್ನಬಾರ್ದು, ಅವನಿಗೆ ಪೆಡಿಗ್ರಿ ಎಲ್ಲ ತೊಗೊಂಬಂದ್ರಿ. ಹಾಗೆ ಈ ಸ್ವೀಟ್ ತೊಗೊಂಬಂದಿದ್ರಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್.
ತುಂಬ ಚೆನ್ನಾಗಿದೆ. ಇದು ನನಗೆ ಎತ್ತಿಕೊಂಡ್ಬಿಡ್ತೀನಿ ನಾನು. ಹಂಗೆಲ್ಲ ಮಾಡಬಾರ್ದು, 4 ಜನ ಇರೋ ಹತ್ರ. ಮತ್ತು ಇದೊಂದು ಪಪ್ಸು. ಬರೀ ಬಟ್ಟೆಗೆ ಅಂತ ಹೋಗಿದ್ದು ಗೈಸ್. ಸಾರಿ, 1 ನಿಮಿಷ ಬಾಯಲ್ಲಿ ಇದ್ದಿಲ್ಲ. ಅದೇ ಥರನ ಅಂತ ಹೇಳ್ಬಿಟ್ಟು ಹೋಗಿದ್ದು ಜಾತ್ರೆಗೆ. ಇನ್ನು ಬರೀ ಬಟ್ಟೆಗೆ ಅಂತ ಹೋದರೆ, ಮಾರ್ಕೆಟ್ಗೆ ಹೋದರೆ ನಮ್ಮ ಬುದ್ಧಿ ಗೊತ್ತಿರೋದೇ ಅಲ್ವಾ. ಹಾಗೆ ನಮಗೆ ತಿಂಡಿಗಳಿಗೆ ಏನೇನು ಬೇಕು, ಈ ಮಕ್ಕಳು ಇಬ್ಬರು ಇದ್ದಾರಲ್ವ, ಟೋನಿಬ್ರು, ಅವರಿಬ್ಬರಿಗೂ ಸ್ಟಿಕ್ಕು ಮತ್ತು ಪೆಡಿಗ್ರಿ ಪ್ಯಾಕೆಟ್ ಒಂದು ತಗೊಂಬಂದ್ರಿ. ಮಗು ನೋಡ್ತಾನೆ, ಟೋನಿ ವಾರ್ಮ ಸ್ಟಿಕ್ ಕೊಟ್ಟಿದ್ದು ನಿನ್ನ ನೋಡಿ. ಫುಡ್ ಪ್ಯಾಕೆಟ್ ಒಂದು ತಗೊಂಡು ಬಂದಿದ್ದಾಯಿತು. ಕೈಗೆ ನಮ್ಮಮ್ಮ ಹಾಕ್ಸಿದ್ದು ವಿಡಿಯೋದ ನೋಡಿ. ನಮ್ಮ ಮನಿಕಾಗೆ ಡ್ರೆಸ್ ಇದೆ ಸೆಲೆಕ್ಟ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಇನ್ನೂ ಅವಳು ನೀಟಾಗಿ ರೆಡಿ ಆಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತಾಳೆ. ಅಫ್ಕೋರ್ಸ್ ಅವಳಿಗೆ ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗೇ ಇರ್ತಾಳೆ. ಇನ್ನು ಹಾಗೆ ಒಂದು ಸ್ಪೈಸಿಯಾಗಿ ಪಪ್ಸ್ ತೊಗೊಂಬಂದ್ರಿ, ಯಾಕಂದರೆ ಸ್ವೀಟ್ಗಳೇ ಜಾಸ್ತಿ ತಂದುಬಿಟ್ಟಿದ್ರಿ. ಇನ್ನು ಖಾರ ಆಗಿ ಏನಾದರೂ ತಿಂದ್ರೇ ಅಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಪಪ್ಸು ತೊಗೊಂಬಂದ್ರಿ. ಇದನ್ನು ಎಲ್ರಿಗೂ ಶೇರ್ ಮಾಡಿಕೊಂಡು ತಿಂದ್ಬಿಟ್ಟು ಈ ಸ್ವೀಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಒಂಥರ ಡಿಫ್ರೆಂಟ್ ಆಫ್ ಕೋವಾ ಅನ್ಕೊತೀನಿ. ತುಂಬ ಚೆನ್ನಾಗಿದೆ. ಬಾಯಲ್ಲಿ ಇಟ್ಟ ತಕ್ಷಣ ಹಂಗೆ ಕರ್ಗೋಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇನ್ನು ಸಾಯಂಕಾಲ ಹಾಗೆ ಜಾತ್ರೆ ಒಳಗಡೆ ಹೋಗ್ತಾರಣ, ಶಿರಿರನ್ನ ಇದೆ ಇವತ್ತು ಅಂತ ಹೇಳ್ಬಿಟ್ಟು ಜಾತ್ರೆಗೆ ಹೋದ್ವಿ. ನಾವು ಹೋಗೋದ್ರ ಒಳಗೆ ಅದು ಮುಗ್ದೋಗಿತ್ತು. ನಾಳೆನೂ ಇದೆಯಂತೆ, ನೋಡೋಣ. ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ರೆ ನಿಮಗೂ ತೋರಿಸ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಬೇಗನೆ ಹೋದ್ರಿ. ಆದರೆ 7 ಗಂಟೆಗೆಲ್ಲ ಮುಗ್ದೋಯ್ತಂತೆ. ನಾವು ಹೋಗೋದ್ರ ಒಳಗಡೆ 7:30 ಆಗೋಗಿತ್ತು. ಸರಿ, ಹಾಗೆ ಎಲ್ಲ ನೋಡಿಕೊಂಡು ಹೋಗೋಣ, ಇವತ್ತು ಏನೇನು ತಗೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋದರೆ ನಾಳೆ ಫುಲ್ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬರ್ತಾನೆ ಇದ್ದೀವಿ. ನಾನಿದು ವಾಯ್ಸ್ ಹಾಗೆ ಕೊಟ್ಟಿದ್ದೀನಿ, ಯಾಕಂದರೆ ಜಾತ್ರೆ ಅಂದ್ರೂ ಸ್ವಲ್ಪ ಈ ರೀತಿ ಸೌಂಡ್ಸು ಇವೆಲ್ಲ ಇದ್ರೇ ಚೆಂದ ಅಂತ ಹೇಳ್ಬಿಟ್ಟು ವಾಯ್ಸ್ ಸಮೇತ ಹಾಗೆ ಕೊಟ್ಟಿದ್ದೀನಿ ನೋಡಿ. ಇದು ನೋಡಿ, ಸ್ಪ್ರಿಂಗ್ ಪೊಟ್ಯಾಟೊ ಅಂತ ಒಂದು 50 ರೂಪಾಯಿ, ಒಂದು ಆಲೂಗಡ್ಡೆ ಹಾಕಿ ಮಾಡಿಕೊಟ್ಬಿಟ್ಲು ಅಮ್ಮ ಅಷ್ಟೇ. ಒಂದು 50 ರೂಪಾಯಿ ಅಂತ, 50 ರೂಪಾಯಿಗೆ 1.5 kg 2 kg ಆಲೂಗಡ್ಡೆನೇ ಬಂದುಬಿಡುತ್ತೆ. ಈ ಮಕ್ಳಿಗೆ ಕೇಳೋದಿಲ್ಲ, ಇನ್ನೇನು ಮಾಡೋದು, ಅದನ್ನು ತೆಗೆದು ಕೊಟ್ಬಿಟ್ಟು ಹಾಗೆ ನೋಡಿ ಈ ರೀತಿ ಎಲ್ಲ ರಂಕುಲ್ ಯಾವ್ದ್ಯಾವ್ದಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ವೀಡಿಯೋ ಮಾಡ್ತಿದ್ದೆ. ಸುಮಾರು ರಂಕುಲ್ ರಾಟಗಳು ಬಂದಿರುತ್ತೆ ಮಾಲೂರಿಗಂತೂ. ಅದನ್ನೇ ಎಲ್ಲ ಸ್ವಲ್ಪ ವಿಡಿಯೋ ತೊಗೊತಿದ್ದೆ. ಬರಬೇಕಾದ್ರೆ ನನ್ನ ಫ್ರೆಂಡುಗಳು ನನಗೆ ಕಾಣಿಸಿದ್ರು, ನನ್ನ ಮಗಳ ಫ್ರೆಂಡುಗಳು, ಅವರೆಲ್ಲ ಮೀಟ್ ಮಾಡಿ ನೋಡಿ ಈ ರೀತಿ ಮಾತಾಡ್ತಿದ್ದಾರೆ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಜಾತ್ರೆ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಹಾಗೆ ನಮ್ಮ ಫ್ರೆಂಡವರು ಅಣ್ಣಮ್ಮ ದೇವಸ್ಥಾನದಿಂದ ಅಣ್ಣಮ್ಮ ತರಿಸಿದಾರಂತೆ. ನಮ್ಮ ಫ್ರೆಂಡ್ ಅಂತಂದರೆ ನಮ್ಮ ಅಕ್ಕ ಆ ಥರ. ಅವರು ಒಂದೇ ಮನೆಯಲ್ಲೇ ಫಸ್ಟ್ ಬಾಡಿಗೆಗಿದ್ದವರು ನಾವು. ಈಗ ಅವರು ಸ್ವಂತ ಮನೆ ಕಟ್ಕೊಂಡು ಹೋದ್ರು, ನಾವು ಸ್ವಂತ ಮನೆ ಕಟ್ಕೊಂಡು ಬಂದ್ರಿ. ಅವರು ಅಣ್ಣಮ್ಮ ತರಿಸಿದ್ದಾರೆ ದೇವಸ್ಥಾನದವರು, ಅವರು ಮಂಜಕ್ಕ ಅಂತ ಹೇಳ್ಬಿಟ್ಟು. ಹಾಗೆ ಅಣ್ಣಮ್ಮಗೆ ನಮಸ್ಕಾರ ಮಾಡಿಕೊಂಡು ಜಾತ್ರೆ ಒಳಗಡೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀರಿ. ಇದು ಕರ್ಗ ದೇವಸ್ಥಾನ, ಅಂದರೆ ಕರ್ಗ ಇಲ್ಲೇ ಇತ್ತೋದು. ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ನಾಳೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಮುಂದೆಗೆ ಬರ್ತೀನಿ. ಬೈ ಫ್ರೆಂಡ್ಸ್.